ಆತ್ಮೀಯ ಶಿಕ್ಷಕ ಸ್ಪರ್ಧಾರ್ಥಿಗಳೇ, ಏನು ಇಲ್ಲಿಯವರೆಗೆ 7 ಆನ್ಲೈನ್ ಕ್ಲಾಸ್ ಆಗಿದಾವ. ಏನು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯಲ್ಲಿ ಗಣಕಯಂತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 7 ಕ್ಲಾಸ್ಗಳು ಏನಾಗಿದಾವ ಮುಗಿದಿದಾವ. ಐ ಥಿಂಕ್ ಇದು ಕ್ಲಾಸ್ 8 ಆಗಿರ್ತದ ಅಂತ ಅನ್ಕೊಳ್ತಾ ಇದ್ದೀನಿ ನಾನು. 8ನೇ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಕ್ಲಾಸ್ ಆಗಿರ್ತದ. ನೀವು 1ರಿಂದ 7 ಕ್ಲಾಸ್ ನೀವೇನು ನೋಡಿರ್ಲಿಲ್ಲ ಅಂದ್ರೆ ಏನು ಸಬ್ಸ್ಕ್ರೈಬ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನಿರ್ತದ ಆ ಕ್ಲಾಸಿನ ಲಿಂಕ್ಗಳು ಇರ್ತಾವ. ಸೊ ನೀವು ಆ 7 ಕ್ಲಾಸ್ ಅನ್ನ ನೋಡ್ಕೊಂಡು 8ನೇ ಕ್ಲಾಸ್ ಅನ್ನ ನೀವು ನೋಡಿದಂತ ಸಂದರ್ಭದಲ್ಲಿ ಏನಾಗ್ತದ, ಆ ಕ್ಲಾಸ್ ನಿಮಗೆ ಏನಾಗ್ತದ ಅರ್ಥ ಆಗ್ತಕ್ಕಂತ ಒಂದು ವ್ಯವಸ್ಥೆ ಆಗಿರ್ತದ. ಹಾಗಾದರೆ ಇಂದಿನ ತರಗತಿಯಲ್ಲಿ 2 ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಈಜಿ ಕಾನ್ಸೆಪ್ಟ್ ಆಗಿರ್ತಾವ, ಬಟ್ ತುಂಬಾ ಪ್ರಮುಖವಾಗಿರ್ತಕ್ಕಂಥ ಕಾನ್ಸೆಪ್ಟ್ಗಳು. ಕಂಪಲ್ಸರಿಯಾಗಿ 1 ಅಥವಾ 1 ಪ್ರಶ್ನೆ ಬರ್ತದ. ಏನು PSTR ಗೆ ಪ್ಲಸ್ GPSTR ಪ್ಲಸ್ HSTR 1 ಪ್ರಶ್ನೆ ಕಂಪಲ್ಸರಿ ಆಗಿ ಬರ್ತದೆ. ಈಸಿ ಐತಿ, ಬಟ್ ಅದನ್ನ ಕೇಳಲೇಬೇಕು. ರೈಟ್ ಆಗ್ಬೋದಲ್ಲ. 2 ಕಾನ್ಸೆಪ್ಟ್ಗಳು ಏನ್ ಮಾಡೋಣ, ಇಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡೋಣ. ಡಿಸ್ಕಸ್ ಮಾಡಬೇಕಾದಂತ ಸಂದರ್ಭದಲ್ಲಿ ಜಸ್ಟ್ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ. ಏನ್ ಪ್ರಶ್ನೆ ಅಂತಂದ್ರೆ, ಫುಲ್ ಫಾರ್ಮ್ ಆಫ್, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ MODEM? ತುಂಬಾ ಸಾರಿ ಏನ್ ಮಾಡಿದಾನ ಪ್ರಶ್ನೆ ಪತ್ರಿಕೆಯಲ್ಲಿ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಮೋಡೆಮ್ ಅನ್ನ ಕೇಳಿದಾನ. ಸೊ ಈಗ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗ್ತಿದೆ ಅಂತ ಹೇಳಿ ಅನ್ಕೊಂತಾ ಇದೀನಿ. ಏನ್ ಕ್ಲಾಸ್ ಅನ್ನ ಮಾಡ್ತಾ ಇದ್ದಾರೆ ಸರ್ ಅಂತ ಹೇಳಿ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿದೀನಿ. ಅದಾದ ನಂತರದಲ್ಲಿ 2ನೇ ಪ್ರಶ್ನೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ MOD? ಅದಾದ ನಂತರದಲ್ಲಿ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ DEM? ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ DEM? ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ DEM? ಅದಾದ ನಂತರದಲ್ಲಿ 4ನೇ ಪ್ರಶ್ನೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ CPU? ಕ್ಲಿಯರಾ? 5ನೇ ಪ್ರಶ್ನೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ MU? ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ MU? 6ನೇ ಪ್ರಶ್ನೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಏನು CU? ಅದಾದ ನಂತರದಲ್ಲಿ 7ನೇ ಪ್ರಶ್ನೆ, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ALU? ಈ 7 ಫುಲ್ ಫಾರ್ಮ್ಗಳಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದಿಲ್ದ ಒಂದರ ಫುಲ್ ಫಾರ್ಮ್ ಅನ್ನ ಕೇಳಿದಾನ. ಜಾಸ್ತಿ ಯಾವುದನ್ನು ಕೇಳಿದಾನ ಅಂದ್ರ 1ನೇದು ಕೇಳಿದಾನ. ಸೊ 2, 3 ಕನೆಕ್ಟ್ ಮಾಡಿ ಕೇಳಿದಾನ. ಇದ ಮೋಡೆಮ್ ಅಂದ್ರೆ ಮಾಡ್ ಅಂಡ್ ಡಿ ಮಾಡ್ ಅಂತ ಹೇಳಿ. CPU ನ ತುಂಬಾ ಸಾರಿ ಕೇಳಿದಾನ. ALU ನ ತುಂಬಾ ಸಾರಿ ಕೇಳಿದಾನ. ಕ್ಲಿಯರಾ? CPU ನ ತುಂಬಾ ಸಾರಿ ಕೇಳಿದಾನ. ALU ನ ಸಹ ಏನ್ ಮಾಡಿದಾನ, ತುಂಬಾ ಸಾರಿಯಾಗಿ ಪ್ರಶ್ನೆ ಕೇಳಿದಾನ. ಸೊ ಹಾಗಾದರೆ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನ ನಾನು ರೈಸ್ ಮಾಡ್ಬೇಕಂತ ಅನಿಸ್ತಾ ಇದೆ. ಯಾಕಂದ್ರೆ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ಈ ಪ್ರಶ್ನೆಯನ್ನ ರೈಸ್ ಮಾಡ್ಬೇಕಂತ ಅನಿಸ್ತಾ ಇದೆ. 8ನೇ ಪ್ರಶ್ನೆ ಬಂದ್ಬಿಟ್ಟು, ಈ ಕೆಳಗಿನ ಯಾವ ಆಯ್ಕೆ ಮೋಡೆಮ್ ನ ಬಗ್ಗೆ ಸರಿಯಾಗಿದೆ? ಪ್ರಶ್ನೆ, ಈ ಕೆಳಗಿನ ಯಾವ ಆಯ್ಕೆ ಮೋಡೆಮ್ ಬಗ್ಗೆ ಸರಿಯಾಗಿದೆ? ಆಯ್ಕೆ ಎ. ಇದು ಕನೆಕ್ಟೆಡ್ ಡಿವೈಸ್ ಆಗಿದೆ. ಇದು ಕನೆಕ್ಟೆಡ್ ಡಿವೈಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆಯ್ಕೆ. ಆಯ್ಕೆ ಬಿ ಹೇಳ್ತಾ ಇದ್ದಾರೆ ಮಾಡ್ಯುಲೇಟರ್ ಅಂಡ್ ಡಿಮಾಡ್ಯುಲೇಟರ್
ಮಾಡ್ಯುಲೇಟರ್ ಇದರ ಫುಲ್ ಫಾರ್ಮ್ ಆಗಿದೆ. ಆಯ್ಕೆ ಸಿ ಇದು ಕನೆಕ್ಟೆಡ್ ಡಿವೈಸ್ ಆಗಿದೆ. ಇದು ಮಾಡ್ಯುಲೇಟರ್ ಅಂಡ್ ಡಿಮಾಡ್ಯುಲೇಟರ್ ಆಗಿದೆ. ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ಬಂದ್ಬಿಟ್ಟು ಡಿಜಿಟಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಟು ಅನಲಾಗ್ ಲ್ಯಾಂಗ್ವೇಜ್. digital language convert to analog language and D analog language to digital language. ಇಷ್ಟು ಏನಾಗಿರ್ತಾವ ಮೋಡೆಮ್ನ ಬಗ್ಗೆ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಎಷ್ಟು ಈ ಕೆಳಗಿನ ಯಾವ ಆಯ್ಕೆ ಮೋಡೆಮ್ನ ಬಗ್ಗೆ ಸರಿಯಾಗಿದೆ ಅಂತ ಹೇಳಿ ಕೇಳ್ತಾ ಇದ್ರ. ಮತ್ತೆ ಕೆಳಗೆ ಆಯ್ಕೆಗಳನ್ನು ಕೊಡ್ತಾರ. ಆಯ್ಕೆ ಎ ಒಂದು ಹೇಳಿಕೆ ಸರಿಯಾಗಿದೆ. ಆಯ್ಕೆ ಬಿ 2 ಹೇಳಿಕೆ ಸರಿಯಾಗಿವೆ. ಆಯ್ಕೆ ಸಿ 3 ಹೇಳಿಕೆಗಳು ಸರಿಯಾಗಿವೆ. ಆಯ್ಕೆ ಡಿ 4 ಹೇಳಿಕೆಗಳು ಸರಿಯಾಗಿವೆ. ಹೀಗೆ ಹೇಳ್ರಿ, ತುಂಬಾ ಸಾರಿ ಕೇಳಿದನ ಕೇಳ್ತಾನ ಕೂಡ. ನೆಕ್ಸ್ಟ್ ಈ ಕೆಳಗಿನ ಯಾವ ಆಯ್ಕೆ ಮೋಡೆಮ್ನ ಬಗ್ಗೆ ಸರಿಯಾಗಿದೆ? ಇದು ಕನೆಕ್ಟ್ ಡಿವೈಸ್ ಆಗಿದೆ. ಬಿ ಮಾಡ್ಯುಲೇಟರ್ ಅಂಡ್ ಡಿಮಾಡ್ಯುಲೇಟರ್ ಎಂಬುದು ಇದರ ವಿಸ್ತೃತ ರೂಪ. ಡಿಜಿಟಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಟು ಅನಲಾಗ್ ಲ್ಯಾಂಗ್ವೇಜ್ ಕನ್ವರ್ಟ್ ಟು ಡಿಜಿಟಲ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದ್ದಾರ. ಕೆಳಗೆ ಏಕೆ 1 ಹೇಳಿಕೆ ಸರಿಯಾಗಿದೆ, 2 ಹೇಳಿಕೆ ಸರಿಯಾಗಿದೆ, 3 ಹೇಳಿಕೆ ಸರಿಯಾಗಿವೆ, 4 ಹೇಳಿಕೆಗಳು ಸರಿಯಾಗಿವೆ ಅಂತಂದೇಳಿ ಏನ್ ಮಾಡ್ತಾ ಇದ್ದಾನ ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾನ. ಸೊ ಇದು ನೀವೆಲ್ಲ ಥಿಂಕ್ ಮಾಡಿದಿರಿ ಅಂತಂದೇಳಿ ನಾನು ಅನ್ಕೊಳ್ತಾ ಇದ್ದೀನಿ. ಇದರಲ್ಲಿ 4 ಹೇಳಿಕೆಗಳು ಸರಿಯಾಗಿವೆ. 4 ಹೇಳಿಕೆಗಳು ಏನ್ ಮಾಡಿದಾವ ಸರಿಯಾಗಿದಾವ. ಅಬೌಟ್ ದಿ ಮೋಡೆಮ್ ನ ಫುಲ್ ಫಾರ್ಮ್ ಮಾಡ್ಯುಲೇಟರ್ ಅಂಡ್ ಡಿಮಾಡ್ಯುಲೇಟರ್ ಅಥವಾ ಮಾಡ್ಯುಲೇಷನ್ ಅಂಡ್ ಡಿಮಾಡ್ಯುಲೇಷನ್ ಸರಿಯಾಗಿರ್ತದ. ಹಾಗಾದ್ರೆ ಈ ಆಯ್ಕೆ 1 ಸರಿಯಾಗಿದೆ, ಏನು ಬಿ ಸರಿಯಾಗಿದೆ. ಇದು ಕನೆಕ್ಟ್ ಡಿವೈಸ್, ಇಟ್ ಈಸ್ ಆಲ್ಸೋ ರೈಟ್. ಯಾಕಂದ್ರ ಇಲ್ಲಿ ಒಂದು ಏನಿದೆ ಗಣಕಯಂತ್ರ ಇದೆ, ಇಲ್ಲಿ ಏನಿದೆ ನೆಟ್ವರ್ಕ್ಗಳಿದಾವೆ. ಈಸ್ ಇಟ್ ರೈಟ್? ಇಲ್ಲಿ ಏನಿದಾವೆ ನೆಟ್ವರ್ಕ್ ಡಿವೈಸ್ಗಳಿದಾವೆ. ಇಲ್ಲಿ ಇದರ ಮಧ್ಯದಲ್ಲಿ ಏನಾಗಿದೆ ಮೋಡೆಮ್ ಕುಂತ್ಕೊಂಡಿದೆ. ಮೋಡೆಮ್ ಮಾಡ್ಯುಲೇಟರ್ ಅಂಡ್ ಡಿಮಾಡ್ಯುಲೇಟರ್ ಅಂತ ಹೇಳಿ ಕರಿತೀವಿ. ಮಾಡ್ಯುಲೇಷನ್ ಅಂಡ್ ಡಿಮಾಡ್ಯುಲೇಷನ್ ಅಂತ ಹೇಳಿ ಕರಿತೀವಿ. ಇದು ಗಣಕಯಂತ್ರ, ಇದು ಕಂಪ್ಯೂಟರ್. ಈ ಕಂಪ್ಯೂಟರ್ ಅನ್ನ ಈ ನೆಟ್ವರ್ಕ್ ನೊಂದಿಗೆ ಕನೆಕ್ಟ್ ಮಾಡತಕ್ಕಂತ ಟೆಲಿಫೋನ್ಗೆ ನಾವೇನಂತ ಕರಿತೀವಿ, ನಾವು ಮೋಡೆಮ್ ಅಂತ ಹೇಳಿ ಕರಿತೀವಿ. ಇದು ಮೋಡೆಮ್. ಇದನ್ನೇನ್ ಮಾಡ್ತದ, ಈ ಕಂಪ್ಯೂಟರ್ ಅನ್ನ ಇದರ ತರಂಗಗಳ ಮೂಲಕ ಏನ್ ಮಾಡ್ತಾವ, ಏನು ನೆಟ್ವರ್ಕ್ ಇದೇನ ನೆಟ್ವರ್ಕ್, ಇದು ಈ ನೆಟ್ವರ್ಕ್ ನೊಂದಿಗೆ ಕನೆಕ್ಟ್ ಮಾಡ್ತದ. ಈ ಕನೆಕ್ಟ್ ಮಾಡತಕ್ಕಂತ ಟೆಲಿಫೋನಿಗೆ ನಾವೇನಂತ ಕರಿತೀವಿ, ಮೋಡೆಮ್ ಅಂತ ಹೇಳಿ ನಾವು ಕರಿತಾ ಇದೀವಿ. ಸೊ ಹಾಗಾಗಿ ಇದು ಕನೆಕ್ಟ್ ಡಿವೈಸ್ ಆಗಿದೆ. ಮೋಡೆಮ್ ಎಂಬುದು ಒಂದು ಕನೆಕ್ಟ್ ಡಿವೈಸ್ ಆಗಿದೆ. ಇದರ ವಿಸ್ತೃತ ರೂಪ ಮಾಡ್ಯುಲೇಟರ್ ಅಂಡ್ ಡಿಮಾಡ್ಯುಲೇಟರ್ ಅಂತಾದ್ರೂ ಕೊಡಬಹುದು, ಮಾಡ್ಯುಲೇಷನ್ ಅಂಡ್ ಡಿಮಾಡ್ಯುಲೇಷನ್ ಅಂತಾದ್ರೂ ಕೊಡಬಹುದು. ಸೊ ಸರಿ ಸರ್, ಇದು ರೈಟ್ ಅಂತ ಹೇಳ್ತಾ ಇದ್ರಿ, ಬಿ ನು ರೈಟ್ ಅಂತ ಹೇಳ್ತಾ ಇದ್ರಿ. ಸಿ ಮತ್ತು ಡಿ ಹೆಂಗ್ರಿ ರೈಟ್ ಆಗ್ತಾವ ಅಂತ ಹೇಳಿ ನಿಮ್ಮಲ್ಲಿ ಏನಾಗ್ತದ ಪ್ರಶ್ನೆ ಬರಬೇಕು. ಡಿಜಿಟಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಟು ಅನಲಾಗ್ ಲ್ಯಾಂಗ್ವೇಜ್ ಅಂಡ್ ಅನಲಾಗ್ ಲ್ಯಾಂಗ್ವೇಜ್ ಕನ್ವರ್ಟ್ ಟು ಡಿಜಿಟಲ್ ಲ್ಯಾಂಗ್ವೇಜ್. ಇಲ್ಲಿ ಏನಾಗ್ತದ ಡಿಜಿಟಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಟು ಇಟ್ ಈಸ್ ಎ
ಮೋಡೆಮ್. ಮೋಡೆಮ್ ಕ್ಲಿಯರಾ? ಏನು ಏನು ಯಾಂತ್ರಿಕ ಮಟ್ಟದ ಭಾಷೆಯ ಸೂಚನೆಗಳನ್ನ ಏನು ಅನಲಾಗ್ ಭಾಷೆಗೆ ಕನ್ವರ್ಟ್ ಮಾಡ್ತಾವ ಯಾವ ಮೋಡೆಮ್. ಏನು ಮಾಡ್ಯುಲೇಟರ್, ಏನ್ರಿ ಸಾರಿ ಮಾಡ್ಯುಲೇಟರ್. ಇದು ಮಾಡ್ಯುಲೇಟರ್. ಮಾಡ್ಯುಲೇಟರ್ ಕಾರ್ಯ ಏನಪ್ಪ ಅಂತಂದ್ರ ಡಿಜಿಟಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಟು ಅನಲಾಗ್ ಲ್ಯಾಂಗ್ವೇಜ್. ಡಿಜಿಟಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಟು ಅನಲಾಗ್ ಲ್ಯಾಂಗ್ವೇಜ್. ಅದಾದ ನಂತರದಲ್ಲಿ ಡಿ ಮಾಡ್ಯುಲೇಟರ್ ಅಂತ ಹೇಳಿ ಬರ್ತದೆ, ವಾಪಸ್ ವೈಸ್ ವರ್ಸ ಅನಲಾಗ್ ಲ್ಯಾಂಗ್ವೇಜ್ ಕನ್ವರ್ಟ್ ಟು ಡಿಜಿಟಲ್ ಲ್ಯಾಂಗ್ವೇಜ್. ಇದನ್ನ ನಾವೇನಂತ ಕರಿತೀವಿ ಅಂದ್ರ ಡಿ ಮಾಡ್ಯುಲೇಟರ್. ಡಿ ಮಾಡ್ಯುಲೇಟರ್ ಅಂತ ಹೇಳಿ ನಾವೇನ್ ಮಾಡ್ತಿದ್ವಿ ಕರಿತಾ ಇದೀವಿ. ಇನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ಮಾಡ್ಯುಲೇಟರ್ ಅಂದ್ರ ಡಿಜಿಟಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಟು ಏನ ಡಿಜಿಟಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಟು ಅನಲಾಗ್ ಲ್ಯಾಂಗ್ವೇಜ್. ವಾಪಸ್ ಡಿ ಮಾಡ್ಯುಲೇಟರ್ ಅಂದ್ರ ಅನಲಾಗ್ ಲ್ಯಾಂಗ್ವೇಜ್ ಕನ್ವರ್ಟ್ ಟು ಡಿಜಿಟಲ್ ಲ್ಯಾಂಗ್ವೇಜ್. ಉಲ್ಟಾ ಬರ್ತದ ವಾಪಸ್. ಏನು ಡಿಜಿಟಲ್ ಲ್ಯಾಂಗ್ವೇಜ್ ನ ಸಂಕೇತಗಳನ್ನ ಅನಲಾಗ್ ಭಾಷೆಗೆ, ಅನಲಾಗ್ ಭಾಷೆಯ ಸಂಕೇತಗಳನ್ನ ಡಿಜಿಟಲ್ ಭಾಷೆಗೆ ಕನ್ವರ್ಟ್ ಮಾಡತಕ್ಕಂತ ಟೋಟಲ್ ವ್ಯವಸ್ಥೆಗೆ ನಾವೇನ್ ಕರಿತೀವಿ ಮೋಡೆಮ್ ಅಂತ ಹೇಳಿ ಕರಿತೀವಿ. ಮಾಡ್ಯುಲೇಷನ್ ಟು ಡಿ ಮಾಡ್ಯುಲೇಷನ್. ಅದರಲ್ಲಿ ಎರಡು ಕಾನ್ಸೆಪ್ಟ್ ಗಳು ಏನಾಗಿರ್ತಾವ, ಡಿವೈಡೇಷನ್ ಆಗಿರ್ತಾವ. ಇಲ್ಲಿ ಬರಿತೀವಿ ನೋಡ್ರಿ, MODEM. ಇಲ್ಲಿ ನೋಡ್ರಿ ಮಾಡ್ಯುಲೇಟರ್ ಅಂತಂದ್ರ ಈ MOD ಅಷ್ಟ ಬರ್ತದೆ. ಕ್ಲಿಯರ್? ಇದು ಮಾಡ್ಯುಲೇಟರ್. ವಾಪಸ್ ಡಿ ಮಾಡ್ಯುಲೇಟರ್ ಅಂದ್ರೆ ಇಲ್ಲಿ ಬರಿತೀವಿ ನೋಡ್ರಿ, ಇದು ಡಿ ಮಾಡ್ಯುಲೇಟರ್. ಡಿ ಎಂಬ ಪದ ಈ ಕಡೆನೂ ಸೇರ್ಕೊಂತದ, ಈ ಕಡೆನೂ ಸೇರ್ಕೊಂತದ. ಮಾಡ್ಯುಲೇಟರ್, ಡಿ ಮಾಡ್ಯುಲೇಟರ್. ಮಾಡ್ಯುಲೇಟರ್ ಅಂತಂದ್ರ ಡಿಜಿಟಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಟು ಡಿಜಿಟಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಟು ಅನಲಾಗ್ ಲ್ಯಾಂಗ್ವೇಜ್. ವಾಪಸ್ ಡಿ ಮಾಡ್ಯುಲೇಟರ್ ಅಂದ್ರ ಅನಲಾಗ್ ಲ್ಯಾಂಗ್ವೇಜ್ ಕನ್ವರ್ಟ್ ಟು ಡಿಜಿಟಲ್ ಲ್ಯಾಂಗ್ವೇಜ್. ಇದು ಇಂಪಾರ್ಟೆಂಟ್ ಆಗಿರ್ತದ. ಅದೇ ಪ್ರಶ್ನೆನ ತುಂಬಾ ಸಾರಿ ಕೇಳಿದಾನ, ನೆಕ್ಸ್ಟ್ ಕೂಡ ಕೇಳ್ತಾನ. ಕ್ಲಿಯರ್? ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ಬೇಕು. ಮಾಡ್ಯುಲೇಟರ್ ಅಂಡ್ ಡಿ ಮಾಡ್ಯುಲೇಟರ್ ಇಸ್ ಇಟ್ ರೈಟ್? ಏನು ಗಣಕಯಂತ್ರ ಮತ್ತು ನೆಟ್ವರ್ಕ್ ಸಾಧನದ ಮಧ್ಯದಲ್ಲಿ ಕನೆಕ್ಟೆಡ್ ಡಿವೈಸ್ ಆಗಿ ಕಾರ್ಯನಿರ್ವಹಿಸ್ತಕ್ಕಂಥ ಟೆಲಿಫೋನ್ ವ್ಯವಸ್ಥೆಗೆ ನಾವೇನಂತ ಕರಿತೀವಿ ಅಂದ್ರ ಮೋಡೆಮ್ ಅಂತ ಹೇಳಿ ಕರಿತೀವಿ. ಮಾಡ್ಯುಲೇಟರ್ ಅಂಡ್ ಡಿ ಮಾಡ್ಯುಲೇಟರ್ ಅಂತ ಹೇಳಿ ನಾವು ಕರಿತಾ ಇದೀವಿ. ಇನ್ನೊಂದು ಪ್ರಶ್ನೆ ನೆಕ್ಸ್ಟ್ ಬಂದಾಗ ಹೇಳ್ಕೊಡ್ತೀನಿ. ಇದು ಮಾಡ್ಯುಲೇಟರ್ ಅಂಡ್ ಡಿ ಮಾಡ್ಯುಲೇಟರ್. ಕ್ಲಿಯರ್? ಮಾಡ್ಯುಲೇಟರ್ ಅಂಡ್ ಡಿ ಮಾಡ್ಯುಲೇಟರ್. ಡಿ ಎಂಬ ಪದ ಏನಾಗ್ತದ, ಬೋತ್ ಎರಡು ಸೈಡ್ ಏನಾಗ್ತದ ಕನೆಕ್ಟ್ ಆಗಿರ್ತದ. ಮಾಡ್ಯುಲೇಟರ್ ಅಂಡ್ ಡಿ ಮಾಡ್ಯುಲೇಟರ್. ಹಾಗಾದ್ರೆ ಇದರದ ಫುಲ್ ಫಾರ್ಮ್ ಗೊತ್ತಾಯ್ತು, ಮಾಡ್ಯುಲೇಟರ್. ಏನ್ರಿ? MOD ಫುಲ್ ಫಾರ್ಮ್ ಮಾಡ್ಯುಲೇಟರ್. DEM ಫುಲ್ ಫಾರ್ಮ್ ಡಿ ಮಾಡ್ಯುಲೇಟರ್. ಡಿ ಮಾಡ್ಯುಲೇಟರ್ ಇಷ್ಟೇನಾಗಿರ್ತದ, 1, 2 ಮತ್ತು 3 ಪ್ರಶ್ನೆಗಳಿಗೆ ಎಕ್ಸ್ಪ್ಲೇನ್ ಆಗಿರ್ತದ. ಇಷ್ಟು 1, 2 ಮತ್ತೆ 3 ಪ್ರಶ್ನೆಗಳಿಗೆ ಏನಾಗಿರ್ತದ, ಇಷ್ಟು ಎಕ್ಸ್ಪ್ಲೇನ್ ಆಗಿರ್ತದ. ಸರಿ ಸರ್. ಹಾಗಾದ್ರೆ ಇಲ್ಲಿ CPU ಅಂತಿದೆ, MU ಅಂತಿದೆ, ಮತ್ತೆ CU ಅಂತಿದೆ, ALU ಅಂತಿದೆ. ಇದು ಏನ್ರಿ ಅಂತ ಹೇಳಿ ನಿಮ್ಗೆ ಏನಾಗ್ತದ ಪ್ರಶ್ನೆ ಆಗ್ತದ. ಸೊ ಇಷ್ಟು ಮಾಡರ್ನ್ ಬಗ್ಗೆ ಆಗ್ತದ. ಒಂದು ಪ್ರಶ್ನೆ ಖಂಡಿತವಾಗಿ ಬಂದೇ ಬರ್ತದೆ, ಯಾಕಂದ್ರ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳಿವು. PST, GPT ಮತ್ತೆ HST ಏನಾಗ್ತದ ಒಂದು ಪ್ರಶ್ನೆ ಬರ್ತದ. ನಾರ್ಮಲ್ ಏನ್ ಸಿ ಗ್ರೂಪ್ ಏನ್ ಬರೀತೀರಿ ನೋಡ್ರಿ, ಏನು ಹಾಸ್ಟೆಲ್ ವಾರ್ಡನ್ ಆಗಿರ್ಬೋದು, ಏನು KPSC ಹಾಗೂ KE ಬೋರ್ಡ್ ನಡೆಸ್ತಕ್ಕಂಥ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, ಅಲ್ಲಿ ಕಂಪಲ್ಸರಿ ಆಗಿ 1 or 2 ಪ್ರಶ್ನೆ ಏನಾಗ್ತಿರ್ತದ ರೈಸ್ ಆಗ್ತಾ ಇರ್ತದ. ಬಟ್ ಇಲ್ಲಿ PST, GPT ಮತ್ತು HST ಏನಾಗ್ತದ ಒಂದು ಪ್ರಶ್ನೆ ಮಾಡ್ಯುಲೇಟರ್ ಅಂಡ್ ಡಿ ಮಾಡ್ಯುಲೇಟರ್ ಮೇಲೆ ಕೇಳ್ತದ. ಇಲ್ಲ ಒಂದು ಫುಲ್ ಫಾರ್ಮ್ ಆದ್ರೂ ಕೇಳ್ಬೋದು. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಮೋಡೆಮ್ ಅಂತ ಹೇಳ್ಕೊಟ್ಟು ಮಾಡ್ಯುಲೇಟರ್ ಅಂಡ್ ಡಿ ಮಾಡ್ಯುಲೇಟರ್ ಅಂತಂದ್ರೆ ಕೇಳ್ತಾರ. ಇಲ್ಲ ಅಂದ್ರೆ ವಾಟ್ ಅಬೌಟ್ ಮೋಡೆಮ್ ಅಂದ್ರೆ ಏನು ಅಂತ ಆ ಟೈಪ್ ಕೇಳಿದ ಸಂದರ್ಭದಲ್ಲಿ 2 ಡಿವೈಡೇಷನ್ ಆಗ್ತಾವ, ಒಂದು ಮೋಡೆಮ್, ಒಂದು ಡಿ ಮೋಡೆಮ್. ಮಾಡ್ಯುಲೇಟರ್ ಅಂದ್ರ ಡಿಜಿಟಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಟು ಅನಲಾಗ್ ಲ್ಯಾಂಗ್ವೇಜ್. ವಾಪಸ್ ವೈಸ್ ವರ್ಸ ಅನಲಾಗ್ ಲ್ಯಾಂಗ್ವೇಜ್ ಕನ್ವರ್ಟ್ ಟು ಡಿಜಿಟಲ್ ಲ್ಯಾಂಗ್ವೇಜ್. ಈ ಮೋಡೆಮ್ ಬಗ್ಗೆ ಇನ್ನೊಂದು ಕಾನ್ಸೆಪ್ಟ್ ಇದೆ, ಅಲ್ಲಿ ಇನ್ಪುಟ್ ಬಾರ್ ಔಟ್ಪುಟ್ ಡಿವೈಸ್ ಹೇಳೋದ್ನಾಗ ಆ ಕಾನ್ಸೆಪ್ಟ್ ಅನ್ನ ಹೇಳ್ಕೊಡ್ತೀನಿ. ಇಷ್ಟು ಮೋಡೆಮ್ ಬಗ್ಗೆ ಆಗಿರ್ತದ. ಅದಾದ ನಂತರದಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರ್ತದ, ಅದೇ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಏನ್ ಕಾನ್ಸೆಪ್ಟ್ ಅಂತ ಹೇಳಿ.
ಸಿ ಪಿ ಯು ಸಿ ಪಿ ಯು ಸೆಂಟ್ರಲ್ ಪ್ರೊಸೆಸಿಂಗ್ ಪ್ರೋಸೆಸ್ ಅಲ್ಲ ಮತ್ತ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತಂದೇಳಿ ಕಾನ್ಸೆಪ್ಟ್ ಏನಾಗಿರ್ತಾವ ಬರ್ತದ. ಅದು ಏನಂತಂದೇಳಿ ನೋಡೋಣ. ತುಂಬಾ ಸಾರಿ ಪ್ರಶ್ನೆ ಆಗ್ತಾ ಇದೆ. ಎಷ್ಟೋ ವಿದ್ಯಾರ್ಥಿಗಳ ಬಾಳನ್ನು ಬೆಳಗಿಸಿದಂತ ಯಾವ್ದಾದ್ರು ಒಂದು ಪ್ರಶ್ನೆ ಇತ್ತಂದ್ರೆ ಏನಾಗಿರ್ತದ ಅದು ಸಿ ಪಿ ಯು ಆಗಿರ್ತದ. ತುಂಬಾ ಸಾರಿ ಪ್ರಶ್ನೆಯನ್ನ ಕೇಳಿದಾನ. ಒಂದು ಕಾನ್ಸೆಪ್ಟ್ ಏನ್ ಹೇಳ್ಕೊಟ್ಟಿದೀನಿ ಆಲ್ರೆಡಿ, ಮೋಡಿಯಂ MODEM ಹೇಳ್ಕೊಟ್ಟಿದೀನಿ. ಈಗ ಎರಡನೇ ಕಾನ್ಸೆಪ್ಟ್ ಸಿ ಪಿ ಯು. ಕ್ಲಿಯರ್? ಏನು ಪ್ರಾಥಮಿಕ ಮೆಮೊರಿ ಹೇಳಿದಂತ ಸಂದರ್ಭದಲ್ಲಿ ಏನು ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಮಾಡಬೇಕಾದಂದ್ರೆ ಸಿ ಪಿ ಯು ಬಗ್ಗೆ ಅಲ್ಲಿ ಕಾನ್ಸೆಪ್ಟ್ ಅನ್ನು ಸ್ಟಾಪ್ ಮಾಡಿಕೊಟ್ಟಿದ್ದೆ, ಅದನ್ನ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಟೋಟಲ್ ಸಿ ಪಿ ಯು ಒಂದು ಪ್ರಶ್ನೆ ಕೇಳ್ತಾನ, ಇದರ ಫುಲ್ ಫಾರ್ಮ್ ಏನಂತ ಕೇಳ್ತಾನ, ಸೆಂಟ್ರಲ್ ಪ್ರೊಸೆಸಿಂಗ್ ING ಬರ್ಬೇಕ್ರಿ. ಏನೋ ಒಂದು ಆಗ್ತಾ ಇದೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದು ಸಿ ಪಿ ಯುನ ಫುಲ್ ಫಾರ್ಮ್. ಇದನ್ನ ಬಿಟ್ಬಿಟ್ಟಿದನ್ರಿ. ಈಗ ಮತ್ತೆ ಬಿಟ್ಬಿಟ್ಟಿದಾನಂದ್ರೆ ಕೇಳಂಗಿಲ್ಲ ಅಂತಲ್ಲ, ಮತ್ತೆ ಓದೋದ್ ಬಿಟ್ಟಿರಿ ನೀವು. ಕೇಳ್ತಕ್ಕಂಥ ಪ್ರೊಬಬಿಲಿಟಿ ಕಡಿಮೆ ಮಾಡಿದಾನ ಸರ್. ಮತ್ತೆ ಹೆಂಗ್ರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬೇರೆ ಅಂತ ಇದ್ರೆ ಹೆಂಗ್ ಕೇಳ್ತಾನ್ರಿ ಪ್ರಶ್ನೆನ? ಸಿ ಪಿ ಯು ನಲ್ಲಿ ಈ ಕೆಳಗಿನ ಯಾವ ಭಾಗಗಳು ಸರಿಯಾಗಿ ಅಂತ ಕೇಳ್ತಾ ಇದ್ದಾನ. ಪ್ರಶ್ನೆಯನ್ನ ರೈಸ್ ಮಾಡ್ತಾ ಇದ್ದೀನಿ. ಅದನ್ನ ಈ ಕೆಳಗಿನ ಯಾವ ಭಾಗಗಳು ಸಿ ಪಿ ಯುಗೆ ಸಂಬಂಧಿಸಿದಂತೆ ಸರಿಯಾಗಿವೆ. ಈ ಕೆಳಗಿನ ಯಾವ ಭಾಗಗಳು ಸಿ ಪಿ ಯುಗೆ ಸಂಬಂಧಿಸಿದಂತೆ ಸರಿಯಾಗಿವೆ? ಆಯ್ಕೆಗಳನ್ನು ಕೊಡ್ತಾ ಇದ್ದಾನ. ಆಯ್ಕೆ ಎ ಎಲ್ ಯು ಮತ್ತು ಸಿ ಯು. ಆಯ್ಕೆ ಬಿ ಎ ಎಲ್ ಯು ಮತ್ತು ಎಂ ಯು. ಆಯ್ಕೆ ಸಿ ಎಂ ಯು ಅಂಡ್ ಸಿ ಯು. ಆಯ್ಕೆ ಡಿ ಎ ಎಲ್ ಯು ಸಿ ಯು ಅಂಡ್ ಎಂ ಯು. ಈ ಕೆಳಗಿನ ಯಾವ ಭಾಗಗಳು ಸಿ ಪಿ ಯುಗೆ ಸಂಬಂಧಿಸಿದಂತೆ ಸರಿಯಾಗಿವೆ ಅಂದರೆ ಸಿ ಪಿ ಯುನಾಗ ಇದರಲ್ಲಿ ಎಷ್ಟು ಏನಿದೆ ನೋಡ ಅವಷ್ಟು ಇದಾವ ಅಂತ ಹೇಳಿ ಕೇಳ್ತಾ ಇದ್ರ. ಅವು ಯಾವ್ಯಾವ ಇದಾವಪ್ಪ? ಏನು ಓನ್ಲಿ ಎ ಎಲ್ ಯು ಮತ್ತು ಸಿ ಯು ಇದೆನಾ? ಏನು ಎಂ ಯು ಮತ್ತು ಸಿ ಯು ಇದೆನಾ? ಏನು ಎ ಎಲ್ ಯು ಮತ್ತು ಎಂ ಯು ಇದೆನಾ? ಎ ಎಲ್ ಯು ಸಿ ಯು ಮತ್ತು ಎಂ ಯು ಇದೆನಾ? ಇದನ್ನ KPSC ಗ್ರೂಪ್ ಅಲ್ಲಿ ಏನ್ ಮಾಡಿದಾನ ಪ್ರಶ್ನೆಯನ್ನ ಕೇಳಿದಾನ. ನೀವು ಹಳೆ ಪ್ರಶ್ನೆ ಪತ್ರಿಕೆ ಇತ್ತಂದ್ರೆ ಹೋಗಿ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಬಹುದು. ಕ್ಲಿಯರ್? ಆಲ್ಮೋಸ್ಟ್ ಅಲ್ಲಿ ಆನ್ಸರ್ ಗೊತ್ತಾಗಿದೆ ಅಂತ ಹೇಳಿ ಅನ್ಕೊಂಡಿದೀನಿ. ಸೊ ಹಾಗಾಗಿ ಆನ್ಸರ್ ಅನ್ನ ಹೇಳ್ತಾ ಇದ್ದೀನಿ. ಆಯ್ಕೆ ಡಿ ಸರಿಯಾಗಿದೆ. ಆಯ್ಕೆ ಡಿ ಏನಾಗಿದೆ? ಸರಿಯಾಗಿದೆ. ಯಾಕಂದರೆ ಸಿ ಪಿ ಯು ನಲ್ಲಿ ಎ ಎಲ್ ಯು ಇದೆ, ಸಿ ಯು ಇದೆ ಮತ್ತು ಎಂ ಯು ಇದೆ. ಏನು ಪ್ರಾರಂಭದಲ್ಲಿ 2020 ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾ ಇದ್ನ ಸಿಂಪಲ್ ಆಗಿ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಸಿ ಪಿ ಯು ಫೈನಲ್. ಕ್ಲಿಯರ್? ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಸಿ ಪಿ ಯು ಅಂತ ಕೇಳ್ತಾ ಇದ್ದ. ನೆಕ್ಸ್ಟ್ ಸ್ವಲ್ಪ ಅಪ್ಡೇಟ್ ಅನ್ನು ಕೊಟ್ಟ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಎ ಎಲ್ ಯು. ನೆಕ್ಸ್ಟ್ ಅಪ್ಡೇಟ್ ಅನ್ನ ಮಾಡಿದ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಎ ಎಲ್ ಯು. ಅದನ್ನು ಬಿಟ್ಟಿದ್ದಾನೆ. ಈಗ ಸಿ ಪಿ ಯುನು ಕೇಳೋದ್ ಬಿಟ್ಟಿದಾನ, ಎ ಎಲ್ ಯು ಕೇಳೋದ್ ಬಿಟ್ಟಿದಾನ. ಈ ಟೈಪ್ ಕೇಳ್ತಾನ. ಸಿ ಪಿ ಯು ನಲ್ಲಿ ಎಷ್ಟು ಭಾಗಗಳು ಅಂದ್ರೆ ಎಷ್ಟು ಸಾಧನಗಳು ಸಿ ಪಿ ಯು ನೊಂದಿಗೆ ಕನೆಕ್ಟ್ ಆಗಿರ್ತಾವ ಅಂತ ಹೇಳಿ ಕೇಳ್ತಾನ. ಆಯ್ಕೆ ಡಿ ಅಲ್ಲಿ ಹೇಳ್ತಾ ಇದ್ದಾನ ಎ ಎಲ್ ಯು ಇದೆ, ಸಿ ಯು ಇದೆ ಮತ್ತು ಎಂ ಯು ಏನಾಗಿದೆ ಅದರಲ್ಲಿ ಇದೆ ಅಂತಂದೇಳಿ ಹೇಳ್ತಾ ಇದ್ದಾನ. ಅದನ್ನ ಒಂಚೂರು ಚಾರ್ಟ್ ಟೈಪ್ ಯಾವ ಟೈಪ್ ಬರುತ್ತಂತಂದೇಳಿ ನೋಡ್ಕೊಂಡ್ಬಿಡೋಣ. ಸೊ ಇಲ್ಲಿ ಸಿ ಪಿ ಯುನ ಫುಲ್ ಫಾರ್ಮ್ ಅನ್ನ ಹೇಳಿದೀನಿ. ಎ ಎಲ್ ಯು ಫುಲ್ ಫಾರ್ಮ್ ಅನ್ನ ಬರ್ಕೊಳ್ರಿ. ತುಂಬಾ ಸಾರಿ ಪ್ರಶ್ನೆ ಕೇಳಿದಾನ. ಅರ್ಥಮೆಟಿಕ್ ಐಂಡ್ ಬರ್ಬೇಕು. ಮಸ್ಟ್ ಅಂಡ್ ಶುಡ್. ಅರ್ಥಮೆಟಿಕ್ ಐಂಡ್ ಲಾಜಿಕ್ ಯೂನಿಟ್ ಇದು ಎ ಎಲ್ ಯು ನ ಫುಲ್ ಫಾರ್ಮ್ ಆಗಿರ್ತದ.
ಮಸ್ಟ್ ಅಂಡ್ ಶುಡ್ ನೆನ್ಪಿಟ್ಕೋಬೇಕು. ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್. ಅದಾದ ನಂತರದಲ್ಲಿ ಸಿ ಯುನ ಫುಲ್ ಫಾರ್ಮ್ ಅನ್ನ ಕೇಳ್ತಾನ. ಇದು ಎ ಎಲ್ ಯುವಿನ ಫುಲ್ ಫಾರ್ಮ್. ಅದಾದ ನಂತರದಲ್ಲಿ ಸಿ ಯುನ ಫುಲ್ ಫಾರ್ಮ್ ಕೇಳ್ತಾನ. ಕಂಟ್ರೋಲ್ ಯೂನಿಟ್ ಇದು ಏನಾಗಿರ್ತದ, ಕಂಟ್ರೋಲ್ ಯೂನಿಟ್ ಆಗಿರ್ತದ. ಅದಾದ ನಂತರದಲ್ಲಿ ಎಂ ಯುನ ಫುಲ್ ಫಾರ್ಮ್ ಅನ್ನ ಕೇಳ್ತಾನ. ಇದು ಮೆಮೊರಿ ಯೂನಿಟ್. ಇದು ಏನಾಗಿರ್ತದ, ಮೆಮೊರಿ ಯೂನಿಟ್ ಆಗಿರ್ತದ. ತುಂಬಾ ಸಾರಿ ಪ್ರಶ್ನೆಯನ್ನು ಕೇಳಿದನ್ನ ಎ ಎಲ್ ಯು ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಅಂತ ಹಾಕ್ಬೇಕು. ಇದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಮತ್ತೆ ಇಲ್ಲೇನು ಐಂಡ್ ಹಾಕೋದ್ ಬೇಡ, ಡೈರೆಕ್ಟ್ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆಗಿರ್ತದ. ಇದು ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಆಗಿರ್ತದ. ಕಂಟ್ರೋಲ್ ಯೂನಿಟ್ ಅಂಡ್ ಮೆಮೊರಿ ಯೂನಿಟ್. ಇದು ಮತ್ತೆ ಇನ್ನೊಂದು ಟೈಪ್ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ. ಈ 7 ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೀನಿ. ಮಾಡ್ಯುಲೇಟರ್ ಅಂಡ್ ಡಿಮಾಡ್ಯುಲೇಟರ್, ಏನು ಮಾಡ್ಯುಲೇಟರ್, ಡಿಮಾಡ್ಯುಲೇಟರ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಮೆಮೊರಿ ಯೂನಿಟ್, ಕಂಟ್ರೋಲ್ ಯೂನಿಟ್, ಅರ್ಥಮೆಟಿಕ್ ಅಂಡ್ ಬರ್ಬೇಕಿಲ್ಲ, ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಅಂತ ಹಾಕ್ಬೇಕು. ಈ ಇಷ್ಟೆಲ್ಲ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಎ ಯು ಸಿ ಯು ಅಂಡ್ ಎಂ ಯು. ಇದಾದ ನಂತರದಲ್ಲೂ ಸಹ ಇನ್ನು 1-2 ಪ್ರಶ್ನೆಗಳು ಏನಾಗ್ತಾ ಇದ್ದಾವ ಪ್ರಸ್ತುತ ದಿನಮಾನದಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತ ಸಂದರ್ಭದಲ್ಲಿ ಬರ್ತಾ ಇದ್ದಾವ. ಕ್ಲಿಯರ್? ನಾನು ಹಿಂದಿನ ತರಗತಿಯಲ್ಲಿ ಏನು ಆಲ್ರೆಡಿ ಹೇಳಿದ್ದೀನಿ ಅಂತಂದೇಳಿ ಅನ್ಕೊಂಡಿದ್ದೀನಿ. ಏನು ಕ್ಯಾಶೆ ಮೆಮೊರಿಯನ್ನ ಏನ್ ಮಾಡಿರ್ತಾರ, CPU ಮತ್ತು RAM ಮಧ್ಯೆ ಇಟ್ಟಿರ್ತಾರ. ಸಪೋಸ್ ನಾನು ಏನ್ ಹೇಳ್ತಾ ಇದ್ದೆ, ವೇಗವಾಗಿ ಕಾರ್ಯನಿರ್ವಹಿಸುವ ಮೆಮೊರಿ ಯಾವ್ದಂತ ಹೇಳ್ತಾ ಇದ್ದೆ, ಕ್ಯಾಶೆ ಮೆಮೊರಿ ಅಂತ ಹೇಳ್ತಾ ಇದ್ದೆ. ಸಪೋಸ್ ಕ್ಯಾಶೆ ಮೆಮೊರಿನ ತೆಗೆದು ರಿಜಿಸ್ಟರ್ ಅಂತ ಏನಾದ್ರು ಕೊಟ್ಟಿತ್ತಂದ್ರ, ರಿಜಿಸ್ಟರ್ಸ್ ಏನಾದ್ರು ಕೊಟ್ಟಿತ್ತಂದ್ರ ಆಯ್ಕೆಯನ್ನ ನೀನ್ ಏನ್ ಹಾಕ್ಬೇಕಾಗ್ತದ, ರಿಜಿಸ್ಟರ್ಸ್ ಅಂತ ಹೇಳಿ ಹಾಕ್ಬೇಕಾಗ್ತದ. ರಿಜಿಸ್ಟರ್ ಎಲ್ಲಿ ಅದಾವ್ರಿ ಸರ್ ಅಂತಂದೇಳಿ ನೋಡ್ಕೊಂಡಾದಂತ ಸಂದರ್ಭದಲ್ಲಿ CPU ನಲ್ಲಿ ಇದಾವ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟಿನ ಒಂದು ಭಾಗ ಯಾವಾಗಿದಾವ, ರಿಜಿಸ್ಟರ್ ಆಗಿದಾವ. ಸೊ CPU ನ ಒಂದು ಏನು ಸಿಂಬಲ್ ಅನ್ನ ಹಾಕಿಬಿಡ್ತೀನಿ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಇದು ಮೇನ್ ಆಗಿರ್ತದ. ಮತ್ತೆ ಇದರಲ್ಲಿ ಏನಾಗಿರ್ತಾವ, 3 ಭಾಗಗಳು ಏನಾಗಿರ್ತಾವ ಬರ್ತಾವ. 3 ಭಾಗಗಳು ಯಾವಂತಂದ್ರ, ಒಂದು CU, ಇನ್ನೊಂದು MU, ಅನದರ್ ಅನ್ನು ALU. ಕಂಟ್ರೋಲ್ ಯೂನಿಟ್, ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್, ಮೆಮೊರಿ ಯೂನಿಟ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಈ 4 ಮೇಲೆ ಒಂದೊಂದು ಟೈಪ್ ಪ್ರಶ್ನೆಯನ್ನ ಕೇಳಿದಾನ. ಅದು ಯಾವ ಟೈಪ್ ಹೇಗೆ ಅಂತ ಹೇಳ್ಬಿಡ್ತೀನಿ ನೋಡ್ರಿ. ಅದು ಒಂದು ಪ್ರಶ್ನೆ ಬರ್ಕೊಂಡ್ಬಿಡ್ರಿ. ಇದು 8ನೇ ಪ್ರಶ್ನೆ ಏನಾಗಿರ್ತದ, ಏನು CPU ಅನ್ನ ಏನೆಂದು ಕರೆಯುತ್ತಾರೆ ಅಂತಂದೇಳಿ ಬಂದಿರ್ತದ. ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಏನು ಮೆಮೊರಿ ಆಫ್ ಕಂಪ್ಯೂಟರ್ ಅಂತಂದೇಳಿ ಕರೀತಾರ. ಅದಾದ ನಂತರದಲ್ಲಿ ಆರ್ಟ್ ಆಫ್ ದಿ ಕಂಪ್ಯೂಟರ್ ಅಂತಂದೇಳಿ ಕರೀತಾರ. ಅದಾದ ನಂತರದಲ್ಲಿ ಮತ್ತೇನ್ ಕರೀತಾರೆ CPU-ಗೆ? 2 ಇದು ಗಣಕಯಂತ್ರದ ಹೃದಯ ಅಂತಂದೇಳಿ CPU-ನ ಕರೀತಾರ, ಮತ್ತು ಗಣಕಯಂತ್ರದ ಮೆದುಳು ಅಂತಂದೇಳಿ CPU-ನ ಕರೀತಾರ. ಅದಾದ ನಂತರದಲ್ಲಿ ಇಲ್ಲಿ 9ನೇ ಪ್ರಶ್ನೆನ ಬರಿತಾ ಇದ್ದೀನಿ. ಏನು ALU ಅನ್ನ ಏನಂತ ಕರೀತಾರ ಅಂದ್ರ ಕ್ಯಾಲ್ಕುಲೇಟಿಂಗ್ ಬ್ರೇನ್ ಆಫ್ ದಿ ಕಂಪ್ಯೂಟರ್. ಇಲ್ಲಿ ಓನ್ಲಿ ಇದು ಬ್ರೇನ್ ಆಫ್ ದಿ ಕಂಪ್ಯೂಟರ್. ಇದು ಬ್ರೇನ್ ಆಫ್ ದಿ ಕಂಪ್ಯೂಟರ್ ಆಗಿರ್ತದ. ಇದು ಕ್ಯಾಲ್ಕುಲೇಟಿಂಗ್ ಬ್ರೇನ್ ಆಫ್ ದಿ ಕಂಪ್ಯೂಟರ್. ಇದು ಕ್ಯಾಲ್ಕುಲೇಟಿಂಗ್ ಬ್ರೇನ್ ಆಫ್ ದಿ ಕಂಪ್ಯೂಟರ್. ಸಿಂಪಲ್ ನೋಡ್ರಿ. ಗಣಕಯಂತ್ರದ ಹೃದಯ ಅಂತಂದೇಳಿ CPU-ನ ಕರೀತಾರ, ಗಣಕಯಂತ್ರದ ಮೆದುಳು ಅಂತಂದೇಳಿ CPU-ನ ಕರೀತಾರ, ಗಣಕಯಂತ್ರದ ಮೆಮೊರಿ ಅಂತಂದೇಳಿ CPU-ನ ಕರೀತಾರ. ಆದರೆ ಕ್ಯಾಲ್ಕುಲೇಟಿಂಗ್ ಬ್ರೇನ್ ಆಫ್ ದಿ ಕಂಪ್ಯೂಟರ್ ಅಂತ ಕೇಳಿದ್ರೆ ನೀವು ALU-ನ ಹಾಕ್ಬೇಕ. ಕ್ಯಾಲ್ಕುಲೇಟಿಂಗ್ ಬ್ರೇನ್ ಆಫ್ ದಿ ಕಂಪ್ಯೂಟರ್ ಅಂತ ಕೇಳಿದ್ರ ALU-ನ ಹಾಕ್ಬೇಕು. ಅಂದ್ರೆ ಸಿಂಪಲ್. ಇದರ ಅರ್ಥ ಇಷ್ಟೇ, ಗಣಕಯಂತ್ರದ ಲೆಕ್ಕಾಚಾರದ ತಲೆ ಯಾವುದಂದ್ರ ALU ಹಾಕ್ಬೇಕ. ಗಣಕಯಂತ್ರದ ಲೆಕ್ಕಾಚಾರದ ತಲೆ. ಇವನು ಸ್ವಲ್ಪ ಈಗೀಗ ಸೈಡ್ ಮಾಡ್ತಾ ಇದ್ದಾನ. ಇನ್ನೊಂದು ಟೈಪ್ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನ. 10ನೇ ಪ್ರಶ್ನೆ ಏನಂತಂದ್ರೆ, ಗಣಕಯಂತ್ರದ
ಆ ನಿಯಂತ್ರಣವನ್ನು ಮಾಡುವುದು ಯಾವುದಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನ. ಗಣಕಯಂತ್ರವನ್ನ ನಿಯಂತ್ರಣ ಮಾಡೋದು ಯಾವ್ದಂತ ಪ್ರಶ್ನೆ ಮಾಡಿದಾನ, ಅದು ಏನಾಗಿರ್ತದ, ಕಂಟ್ರೋಲ್ ಯೂನಿಟ್ ಆಗಿರ್ತದ. ಲಾಸ್ಟ್ 11ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಈ ಕೆಳಗಿನವುಗಳಲ್ಲಿ ಯಾವುದು ಈ ಕೆಳಗಿನವುಗಳಲ್ಲಿ ಯಾವುದು ಯಾವುದು ಏನು ನಿರ್ವಹಣೆಯನ್ನು ಮಾಡ್ತದ. ನಿಯಂತ್ರಣನ ಬೇರೆ ರೀ, ನಿರ್ವಹಣೆನ ಬೇರೆ, ಅಥವಾ ಮ್ಯಾನೇಜ್ಮೆಂಟ್ ಮಾಡ್ತದ ಅಂತಂದು ಹೇಳಿ ಕೇಳ್ತಾ ಇದ್ದಾರ. ಮ್ಯಾನೇಜ್ಮೆಂಟ್ ಮಾಡ್ತಾ ಇದೆ ಅಂತ ಕೇಳ್ತಾ ಇದ್ದಾರ. ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಏನು ಮೆಮೊರಿ ಯೂನಿಟ್, ಮೆಮೊರಿ ಯೂನಿಟ್ ಆಗಿರ್ತದ. ಐ ಥಿಂಕ್ ಕ್ಲಾಸ್ 8ರಲ್ಲಿ ಟೋಟಲ್ ಒಂದು 15 ಪ್ರಶ್ನೆಗಳನ್ನ ಯಾವ ರೀತಿಯಾಗಿ ರೈಸ್ ಮಾಡ್ತಾ ಇದಾರೆ ಅಂತ ಹೇಳಿ ಹೇಳ್ಕೊಟ್ಟಿದ್ದೀನಿ. ಇಷ್ಟೇ ಟೈಪ್ ಪ್ರಶ್ನೆಗಳನ್ನ ಕೇಳ್ತಾರ, ಮತ್ತೆ ಇದನ್ನ ಬಿಟ್ಟು ಬೇರೆ ಪ್ರಶ್ನೆಗಳನ್ನ ಕೇಳಂಗಿಲ್ರಿ. ಕ್ಲಿಯರ್ ಅಲ್ಲಿ ಇರ್ಬೇಕಾ. ಇದೇ 15 ಟೈಪ್ ಪ್ರಶ್ನೆಗಳನ್ನ ಇಲ್ಲಿ ಆಲ್ರೆಡಿ 11 ಬರ್ದಿದ್ದೀನಿ. ಒಂದ್ 4 ಇಲ್ಲಿ ಅದು ಇದು 11, 12, 13, 14 ಪ್ರಶ್ನೆಗಳು ಏನಾಗಿದಾವ ಆಗಿದಾವ. ಸೊ ಹಾಗಾಗಿ ಇಷ್ಟು ಬಿಟ್ರೆ ಮತ್ತೇನು ಬೇರೆ ಕೇಳಕ ಅವಕಾಶಗಳಿಲ್ಲ ರೀ. ಟೋಟಲ್ ಆಗಿ ಮಾಡ್ಯುಲೇಟರ್ ಅಂಡ್ ಡಿಮಾಡ್ಯುಲೇಟರ್, ಇದು ಮಾಡ್ಯುಲೇಟರ್, ಇದು ಡಿಮಾಡ್ಯುಲೇಟರ್. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ CPU ನಲ್ಲಿ ಎಲ್ಲಾ ಭಾಗಗಳು ಇರ್ತವೆ. ಮೆಮೊರಿ ಯೂನಿಟ್ ಇರ್ತೈತಿ, CPU ಇರ್ತೈತಿ, ALU ಇರ್ತೈತಿ. ಏನು ಗಣಕಯಂತ್ರದ ತಲೆ ಯಾವ್ದಂತ ಹೇಳಿ ಕೇಳ್ತಾರ, CPU ನ ಹಾಕ್ಬೇಕು. ಗಣಕಯಂತ್ರದ ಮೆದುಳು ಯಾವ್ದಂತ ಕೇಳ್ತಾರ, CPU ನ ಹಾಕ್ಬೇಕು. ಗಣಕಯಂತ್ರದ ಹೃದಯ ಯಾವ್ದಂತ ಕೇಳ್ತಾರ, CPU ಅಂತ ಹಾಕ್ಬೇಕು. ಆದರೆ ವಿಚ್ ಈಸ್ ಕ್ಯಾಲ್ಕುಲೇಟಿಂಗ್ ಬ್ರೇನ್ ಆಫ್ ದಿ ಕಂಪ್ಯೂಟರ್, ಗಣಕಯಂತ್ರದ ಲೆಕ್ಕಾಚಾರದ ತಲೆ ಯಾವ್ದಂತ ಕೇಳ್ತಾರ, ALU ಹಾಕ್ಬೇಕು. ತುಂಬಾ ಸಾರಿ ಅದ್ರ ಫುಲ್ ಫಾರ್ಮ್ ಅನ್ನ ಕೇಳಿದಾನ. ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್. ಏನ್ರಿ ಆನ್ಸರ್, ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಅಂತ ಹಾಕ್ಬೇಕು. ಗಣಕಯಂತ್ರವನ್ನು ನಿಯಂತ್ರಣ ಮಾಡುವ ವ್ಯವಸ್ಥೆ ಯಾವ್ದಂತ ಕೇಳ್ತಾರ, CU ಅಂತ ಹಾಕ್ಬೇಕು. ಗಣಕಯಂತ್ರದ ಕಾರ್ಯಚಟುವಟಿಕೆಗಳನ್ನ ಲೆಕ್ಕಗಳನ್ನ ನಿಯಂತ್ರಣ ಮಾಡುವ ವ್ಯವಸ್ಥೆ ಯಾವ್ದಂತ ಕೇಳ್ತಾರ, CU ಅನ್ನ ಹಾಕ್ಬೇಕು. ಅದೇ ರೀತಿಯಾಗಿ ಗಣಕಯಂತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ವಿಷಯಗಳನ್ನ ನಿರ್ವಹಣೆ ಅಂದರೆ ಮ್ಯಾನೇಜ್ಮೆಂಟ್ ಮಾಡ್ತಕ್ಕಂಥದ್ದು ಯಾವ್ದಂತ ಕೇಳ್ತಾರ, MU ಅನ್ನ ಹಾಕ್ಬೇಕಾಗ್ತದ. ಐ ಥಿಂಕ್ ಇಷ್ಟು ಪ್ರಶ್ನೆಗಳನ್ನು ಬಿಟ್ಟು ಬೇರೆ ಪ್ರಶ್ನೆಗಳು ಬರಲ್ಲ ಅಂತಂದೇಳಿ ಅನ್ಕೊಂಡಿದೀನಿ. ಸೊ ಹಾಗಾಗಿ ಇದೆಲ್ಲ ವಿಷಯ ಏನಾಗಿರ್ಬೇಕಾ, ನಿಮಗೆ ತಿಳಿದಿರ್ಬೇಕು. ಒಂದ್ ಮಾತಿದೆ, ಏನು ನೀನು ಏನು ಚಾಪೆ ಕೆಳಗೆ ನುಗ್ಗಿದ್ರೆ ನಾನು ರಂಗೋಲಿ ಕೆಳಗೆ ನುಗ್ತಾ ಇರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹೌದಾ, ಕೇಳಿದಿರಿ ಅಂತ ಅನ್ಕೊಂಡಿದೀನಿ. ನೀನ್ ಎಷ್ಟು ಶಾಣೆ ಇರ್ಬೋದ, ನೀನ್ ಚಾಪೆ ಕೆಳಗೆ ನುಗ್ಗಿದ್ರೆ ನಾ ರಂಗೋಲಿ ಕೆಳಗೆ ನುಗ್ತೀನಿ ಅಂತ ಹೇಳಿ ಹೇಳ್ತಾ ಇದ್ರ. ಬಟ್ ಅದನ್ನು ಸ್ಟಾಪ್ ಆಗಿತ್ತು. ಈಗ ನೀನ್ ಚಾಪೆ ಕೆಳಗೆ ನುಗ್ಗಿದ್ರೆ ನಾ ರಂಗೋಲಿ ಕೆಳಗೆ ನುಗ್ತೀನಿ ಅಂದ್ರೆ ನಾನೇ ಶಾಣೆ ಅಂತ ಅನ್ಕೊಂತಿದ್ದೆ. ಸೊ ಅವರು ಪ್ರಶ್ನೆ ಪತ್ರಿಕೆ ತೆಗಿಯೋರು ಏನ್ ಮಾಡಕತ್ತಾರ, ಚಾಪೆನೂ ಬಿಟ್ಟಿದಾರ, ರಂಗೋಲಿನೂ ಬಿಟ್ಟಿದಾರ. ಅದೇನು ರಂಗೋಲಿ ಹಾಕಕ್ಕೆ ಏನ್ ನೆಲ ಬಳಸಿರ್ತೀವಲ್ಲ, ಕಲ್ಲು, ಅದ್ರ ಕೆಳಗ್ ನುಗ್ಗಕತ್ತಾರ ಅವರು. ಸೊ ಹಾಗಾಗಿ ಅವ್ರು ಎಲ್ಲಾದ್ರೂ ಬರಲಿ. ಸೊ ಟೋಟಲ್ ಅದರ ಮೂಲ ಪ್ರಶ್ನೆ ಪತ್ರಿಕೆ ಎಲ್ಲೆಲ್ಲಿ ಬರ್ತಾವ, ಯಾವ ಟೈಪ್ ಬರ್ತಾವ ಅಂತಂದೇಳಿ ನಾವು ನಿರರ್ಗಳವಾಗಿ ಅಧ್ಯಯನ ಮಾಡಿದಂತ ಸಂದರ್ಭದಲ್ಲಿ ಏನಾಗ್ತದ, ವಿಷಯ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ಏನಾಗ್ತದ, ಸಾಧ್ಯ ಆಗ್ತದ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಏನು ಗಣಕಯಂತ್ರ ಮತ್ತು ಏನು ನೆಟ್ವರ್ಕ್ ನ ಮಧ್ಯೆ ಟೆಲಿಫೋನ್, ಕನೆಕ್ಟೆಡ್ ಟೆಲಿಫೋನ್ ಆಗಿ ಮೋಡೆಮ್ ಇರ್ತದ. ಮೋಡೆಮ್ ನ ಫುಲ್ ಫಾರ್ಮ್ ಕೇಳ್ತಾರ, ಮಾಡ್ಯುಲೇಟರ್ ಅಂಡ್ ಡಿಮಾಡ್ಯುಲೇಟರ್ ಅಂತ ಹಾಕ್ಬೇಕು, ಅಥವಾ ಮಾಡ್ಯುಲೇಷನ್ ಅಂಡ್ ಡಿಮಾಡ್ಯುಲೇಷನ್ ಅಂತಾದ್ರೂ ಹಾಕಬಹುದು. ಇದರಲ್ಲಿ 2 ಭಾಗಗಳನ್ನು ಮಾಡ್ತೀವಿ. ಡಿ ಇದ್ರ ಜೊತೆಗೂ ಕನೆಕ್ಟ್ ಆಗ್ತದ, ಇದ್ರ ಜೊತೆಗೂ ಕನೆಕ್ಟ್ ಆಗ್ತದ. MOD ಮೋಡ್ ಅಂದ್ರ ಮಾಡ್ಯುಲೇಟರ್, DEM ಡಿಮ್ ಅಂದ್ರ ಡಿಮಾಡ್ಯುಲೇಟರ್. ಡಿಜಿಟಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಟು ಅನಲಾಗ್ ಲ್ಯಾಂಗ್ವೇಜ್, ಅನಲಾಗ್ ಲ್ಯಾಂಗ್ವೇಜ್ ಕನ್ವರ್ಟ್ ಟು ಡಿಜಿಟಲ್ ಲ್ಯಾಂಗ್ವೇಜ್. ಕೆಲವೊಂದಿಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾದಂತ ಸಂದರ್ಭದಲ್ಲಿ ನೀವು ಖಂಡಿತವಾಗಿ ಅಥವಾ ನಿಖರವಾಗಿ ಏನ್ ಮಾಡ್ಬೇಕಾಗ್ತದ, ಆಂಗ್ಲ ಭಾಷೆಯಲ್ಲಿ ಪ್ರಿಂಟ್ ಆಗಿರ್ತಕ್ಕಂಥ ಪ್ರಶ್ನೆಯನ್ನ ನೋಡ್ಬೇಕಾಗ್ತದ. ಯಾಕಂದ್ರೆ ಕನ್ನಡದಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಕ್ಕಂಥ ವ್ಯವಸ್ಥೆ ಇರ್ತದೆ. ಸಿಂಪಲ್ ಮಾಡ್ಯುಲೇಟರ್ ಅಂದ್ರೆ ಡಿಜಿಟಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಟು ಅನಲಾಗ್ ಲ್ಯಾಂಗ್ವೇಜ್, ಡಿಮಾಡ್ಯುಲೇಟರ್ ಅಂದ್ರೆ ಅನಲಾಗ್ ಲ್ಯಾಂಗ್ವೇಜ್ ಕನ್ವರ್ಟ್ ಟು ಡಿಜಿಟಲ್ ಲ್ಯಾಂಗ್ವೇಜ್. ಇಲ್ಲಿ ಲ್ಯಾಂಗ್ವೇಜ್ ಅಂತಾದ್ರೂ ಕೇಳಬಹುದು, ಸಿಗ್ನಲ್ ಅಂತಾದ್ರೂ ಕೇಳಬಹುದು. ಡಿಜಿಟಲ್ ಸಿಗ್ನಲ್ ಕನ್ವರ್ಟ್ ಟು ಅನಲಾಗ್ ಸಿಗ್ನಲ್, ಅನಲಾಗ್ ಸಿಗ್ನಲ್ ಕನ್ವರ್ಟ್ ಟು ಡಿಜಿಟಲ್ ಸಿಗ್ನಲ್. ಅದಾದ ನಂತರ CPU ಬಗ್ಗೆ ಮಾತಾಡಿದೀನಿ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳಿ, ಮೆಮೊರಿ ಯೂನಿಟ್, ಕಂಟ್ರೋಲ್ ಯೂನಿಟ್, ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಅಂತ ಹೇಳಿ ಹಾಕ್ಬೇಕು. ಸೊ ಮೆಮೊರಿ ಆಫ್ ದ ಕಂಪ್ಯೂಟರ್, ಆರ್ಟ್ ಆಫ್ ದ ಕಂಪ್ಯೂಟರ್, ಬ್ರೈನ್ ಆಫ್ ದಿ ಕಂಪ್ಯೂಟರ್, ಎಲ್ಲದಕ್ಕೆ ಆನ್ಸರ್ ಒಂದ CPU. ಸಪೋಸ್ ಪ್ರಶ್ನೆ ಏನಾದ್ರೂ
ಕ್ಯಾಲ್ಕುಲೇಟಿಂಗ್ ಬ್ರೇನ್ ಆಫ್ ದಿ ಕಂಪ್ಯೂಟರ್ ಅಂತಂದು ಏನಾದ್ರು ಕೇಳಿದಂತ ಸಂದರ್ಭದಲ್ಲಿ ನೀವೇನ್ ಹಾಕ್ಬೇಕಾಗ್ತದ, ಎ ಅಲ್ಲಿ 1 ಹಾಕ್ಬೇಕಾಗ್ತದ. ಅದೇ ರೀತಿ ಈ ಗಣಕಯಂತ್ರದ ಎಲ್ಲಾ ಕಾರ್ಯವನ್ನ ನಿಯಂತ್ರಣ ಮಾಡ್ತಕ್ಕಂಥ CPU ನ ಭಾಗ ಯಾವ್ದಂತಂದು ಹೇಳಿ ಕೇಳ್ತಾರ, ಕಂಟ್ರೋಲ್ ಯೂನಿಟ್ ಅಂತಂದು ಹೇಳಿ ಹಾಕ್ಬೇಕಾ. ಅದೇ ರೀತಿಯಾಗಿ ಗಣಕಯಂತ್ರದ ಎಲ್ಲಾ ಕಾರ್ಯಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ CPU ನ ಭಾಗ ಯಾವ್ದಂತ ಕೇಳ್ತಾರ, MU ಅಂತಂದು ಹೇಳಿ ಹಾಕ್ಬೇಕಾಗ್ತದ. ಐ ಥಿಂಕ್ ಇಲ್ಲಿಗೆ ಏನಾಗ್ತದ, ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ 8 ಕ್ಲಾಸ್ಗಳು ಏನಾಗಿದಾವ, ಕಂಪ್ಲೀಟ್ ಆಗಿದಾವ. ನಾನು ಈ 8 ಕ್ಲಾಸ್ ಅಲ್ಲಿ ಏನು PSTR ನಲ್ಲಿ ಏನು 25 ಪ್ರಶ್ನೆಗಳಿಗೆ ಬರೀತೀರಲ್ರಿ, ಕಂಪಲ್ಸರಿಯಾಗಿ 8 ಕ್ಲಾಸ್ ನಲ್ಲಿ 10 ಪ್ರಶ್ನೆಗಳು, ನಾನು ಮಾಡಿದಂತ 8 ಕ್ಲಾಸ್ ನಲ್ಲಿ 10 ಪ್ರಶ್ನೆಗಳು ನಿಮಗೆ ಖಂಡಿತವಾಗಿ ಬರ್ತಾವ. ಎಕ್ಸಾಮ್ ಆದ ನಂತರದಲ್ಲಿ ಆ 10 ಪ್ರಶ್ನೆಗಳನ್ನ ನಾನು ನನ್ನ ಕ್ಲಾಸ್ ನಲ್ಲಿ ಇದ್ದಿದ್ದು ಮರ್ಜ್ ಮಾಡಿ ಹೇಳಿದೆ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ. ಸೊ ಹಾಗಾಗಿ ವಾಪಸ್ ಏನ್ ಮಾಡ್ರಿ, ನೋಡ್ರಿ ಸರ್ ಮತ್ತೆ 10 ಬಂದ್ರಿ ನೀನು 15 ಎಲ್ರಿ ಪ್ರಶ್ನೆ ಅಂತ ಹೇಳಿ ಪ್ರಶ್ನೆ ಬರ್ತದ. ಅದು ಮುಂದಿನ ಕ್ಲಾಸ್ ಅಲ್ಲಿ ಏನ್ ಮಾಡ್ತೀನಿ, ಅವನ್ನ ಕನೆಕ್ಟ್ ಮಾಡ್ಕೊಡ್ತಕ್ಕಂಥ ಕಾರ್ಯವನ್ನ ಮಾಡ್ತೀನಿ. ಈಸ್ ಇಟ್ ರೈಟ್? ಈಗ ನೋಡ್ರಿ, ಯಾವ್ದಾದ್ರು ಪ್ರಾಣಿ ಪಕ್ಷಿಗಳನ್ನ ನಾವು ತುಂಬಾ ಅಬ್ಸರ್ವ್ ಮಾಡ್ಬೇಕು ನಾವೆಲ್ಲರೂ. ಮಾಡದೇ ಸಂದರ್ಭದಲ್ಲಿ ಗೊತ್ತಾಗ್ತದ. ಈಗ ನೋಡ್ರಿ, ಸಪೋಸ್ ಪಕ್ಷಿಗಳು ಇರ್ತಾವ ಅಥವಾ ಏನು ಇಟ್ ಮೀನ್ಸ್ ಹಸುಗಳು ಇರ್ತಾವ, ಎಷ್ಟೆಲ್ಲ ಹುಲ್ಲು ಅಥವಾ ಬೆಳೆದಂತ ಪ್ರದೇಶ ಇದ್ರನ್ನ ಅದು ತನಗೆ ಯಾವ ಪ್ರದೇಶದಲ್ಲಿ ಏನು ಮೇಯ್ಬೇಕನ್ಸ್ತದ ಅಲ್ಲಿ ಮಾತ್ರ ಹೋಗಿ ಏನ್ ಮಾಡ್ತದ, ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ತದ. ಸೊ ಹಾಗಾಗಿ ಎಷ್ಟೆಲ್ಲ ವಿಷಯಗಳಿದ್ರೂ ನಾವು ಯಾವ ವಿಷಯವನ್ನ ಆಯ್ದುಕೊಳ್ಬೇಕ, ಅವ್ರು ಯಾವ ವಿಷಯವನ್ನ ಕೇಳ್ತಾರ, ನಾವು ಅದ್ರ ಜೊತೆ ಏನ್ ಮಾಡ್ಬೇಕಾಗ್ತದ, ಅಧ್ಯಯನವನ್ನ ಮಾಡ್ಬೇಕಾಗ್ತದ. ಅಂತ ಅಧ್ಯಯನದ ಶೀಲರು ಅಥವಾ ಅಧ್ಯಯನಶೀಲರು ನೀವು ಆಗಿರಿ ಎಂಬ ನುಡಿ ಏನು ನಮನದೊಂದಿಗೆ ಇಂದಿನ ಆನ್ಲೈನ್ ಸೆಷನ್ ಅನ್ನು ಮುಗಿಸ್ತಾ ಇದ್ದೀನಿ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.